ಯಾಕಂದ್ರೆ ಸೊ ಈಗ ಅರ್ಶನ ಎಲ್ಲ ನಿಮ್ಗೆ ಅಷ್ಟು ಮೆಡಿಸನ್ ವ್ಯಾಲ್ಯೂಸ್ ಇರೋದ್ರಿಂದ ಸೊ ಅದಕ್ಕೆ ಕೆಮಿಕಲ್ ಹಾಕಿ ಬೆಳೆದ್ರೆ ಅಂತದ್ದೇನು ನಿಮ್ಗೆ ಮೆಡಿಸನಲ್ ವ್ಯಾಲ್ಯೂ ಸಿಗಲ್ಲ ಅನ್ನೋ ಕಾರಣಕ್ಕೆ ಕೋವಿಡ್ ಎಲ್ಲ ಆದ್ಮೇಲೆ 50% ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಆರ್ಗ್ಯಾನಿಕ್ ವ್ಯಾಲ್ಯೂ ಏನು ಅಂತ. ಸೊ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಹಾರ್ಮೋನ್ ಇಂಜೆಕ್ಟ್ ಮಾಡಿ ಬೆಳೆಯೋದಕ್ಕಿಂತ ನೀವು ಆ ನೇಚರ್ ಏನ್ ಕೊಡುತ್ತೆ ನೇಚರ್ನೇ ಫಾಲೋ ಮಾಡಬೇಕು. ಸೊ ಈಗ ನೇಚರ್ ಎಷ್ಟು ಕೆಪಾಸಿಟಿ ಕೊಡುತ್ತೆ ಅದಕ್ಕೆ ಬಿಡೋದಕ್ಕೆ ಅಷ್ಟನ್ನ ಮಾತ್ರ ನಾವು ಬಿಡಿಸ್ಬೇಕು. ನಾವು ಅಡಿಕೆ ಮತ್ತೆ ತೆಂಗು ನೆರಳು ಬರುತ್ತಲ್ಲ, ಸೊ ನೆರಳಲ್ಲಿ ನಿಮ್ಗೆ ಕಡಿಮೆ ಸನ್ಲೈಟ್ ಬೇಕಾಗಿರೋ ಕ್ರಾಪ್ ನ ಚೆಕ್ ಮಾಡ್ತಿದ್ದೆ. ಸೊ ಅರ್ಶನೂ ಒಂದು ಕಡಿಮೆ ಶೇಡ್ ಅಲ್ಲಿ ಬೆಳೆಯುವಂತ ಕ್ರಾಪ್ ಅಲ್ವಾ. ಸೊ ಅಡಿಕೆ ಇದ್ರ ಮಧ್ಯದಲ್ಲಿ ಏನಾರ ಬೇರೆ ಸಪ್ರೇಟ್ ಇನ್ಕಮ್ ಏನಾರ ಬರೋ ತರ ಜನರೇಟ್ ಮಾಡ್ಬೋದಾ ಅಂತ ಸೊ ಅರ್ಶನ ನಾವೀಗ ನಾಟಿ ಮಾಡಿದೀವಿ. ಅರ್ಶನ ಅಂದ್ರೆ ಆಕ್ಚುಲಿ ತುಂಬಾನೇ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ. ಈ ಮೆಡಿಸಿನಲ್ ವ್ಯಾಲ್ಯೂನ ಹಾಳು ಮಾಡಿ ತುಂಬಾನೇ ಕೆಮಿಕಲ್ ತುಂಬಿ ಅರ್ಶನ ತಿನ್ನಕ್ಕೂ ಭಯ ಆಗೋವಂತ ಪರಿಸ್ಥಿತಿಲಿ ಬಂದಿದೀವಿ. ಇಲ್ಲೊಬ್ರು ರೈತರು ಈ ಅರ್ಶನ ಪೂರ್ತಿ ಕೆಮಿಕಲ್ ಫ್ರೀ ಅಲ್ಲಿ ಬೆಳೀತಾ ಇದಾರೆ. ಬನ್ನಿ ಹೋಗೋಣ ಆ ರೈತರ ಹತ್ರ ಕೇಳೋಣ ಯಾವ ತರ ಎಲ್ಲ ಬೆಳಿಬಹುದು ಅರ್ಶನ ಅಂತ. ಮತ್ತೆ ಇವ್ರೇನ್ ತುಂಬಾ ಅನುಭವ ರೈತರಲ್ಲ, ಇನ್ನು ಈ ಹೊಸ ರೈತರು ಅಂದ್ರೆ ಇವರ ಆಸಕ್ತಿ ನೋಡಿ ನನ್ಗೆ ತುಂಬಾನೇ ಖುಷಿ ಆಯ್ತು. ಅದಕ್ಕೋಸ್ಕರ ಇಷ್ಟು ದೂರ ಬಂದಿದ್ದೀನಿ. ಬನ್ನಿ ನೋಡೋಣ ಯಾವ ತರ ಬೆಳೀತಾ ಇದಾರೆ. ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಸೊ ನನ್ನ ಹೆಸರು ರಂಜನ್ ಅಂತ. ಪ್ರಾಪರ್ ಬೇಸಿಕಲಿ ನಾವು ಇರೋದು ಮೈಸೂರಲ್ಲಿ. ಸೊ ಇದು ಬಂದು KR ನಗರ ತಾಲೂಕು ಸುಗ್ನಳ್ಳಿ ಅನ್ನೋ ವಿಲೇಜ್. ಇದೆಲ್ಲ ಬಂದು ನಮ್ಮ ಆನ್ಸಿಸ್ಟರ್ ಪ್ರಾಪರ್ಟೀಸ್. ಸೊ ಈಗ ನಾವೊಂದು 6 years ಯಾವಾಗ ಕೋವಿಡ್ ಆಯ್ತು, ಕೋವಿಡ್ ಇಂದ ನಾವು ಇದನ್ನ ಒಂದ್ ಸ್ವಲ್ಪ ಭೂಮಿನೆಲ್ಲ ಒಂದ್ ಸ್ವಲ್ಪ ಏನಾರು ಡೆವಲಪ್ ಮಾಡೋಣ ಅನ್ನೋ ಉದ್ದೇಶದಿಂದ ಸೊ ತೆಂಗು, ಅಡಿಕೆ, ಫ್ರೂಟ್ಸು ಎಲ್ಲ ಮಾಡಿದೀವಿ. ಸೊ ಈಗ ಈ ಫ್ಲಾಟ್ ಬಂದು ನಾವು ಒಂದ್ ಸ್ವಲ್ಪ ಅರ್ಶನ ಮಿಕ್ಸ್ ಮಾಡಿ ಹಾಕಿದೀವಿ. ಸೊ ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಮೆನ್ಯೂರ್ ಸಿಗ್ಲಿ ಅಂತ ಆಗ್ಲಿ, ಇಲ್ಲ ಅಂದ್ರೆ ಆರ್ಗ್ಯಾನಿಕ್ ಅಲ್ಲಿ ಬೆಳೆಯೋಣ ಅನ್ಬಿಟ್ಟು ಒಂದು ಅರ್ಶನ ಒಂದು ಟ್ರಯಲ್ ಮಾಡಿದೀವಿ. ಸೊ ಇದು ಆ ಫ್ಲಾಟ್ ಅಲ್ಲಿ ಅರ್ಶನ ಹಾಕಿದೀವಿ. ಸೊ ಇದು ಏನಕ್ಕೆ ಹಾಕ್ದೆ ಅಂತ ಹೇಳಿದ್ರೆ, ನಾನೊಂದ್ಸಲ ನಮ್ಮ ಫ್ರೆಂಡ್ ಅವರ ಊರಿಗೆ ಹೋಗಿದ್ದೆ. ಸೊ ಅವರು ಅಲ್ಲಿ ಕೋಟೆ ಸೈಡ್ ಅಲ್ಲಿ ಅರ್ಶನ ಜಾಸ್ತಿ ಅಲ್ಲ. ಸೊ ಆಗ ಅರ್ಶನ ನೋಡ್ದೆ. ಸೊ ಅವನೇ ನಮ್ಮ ಫ್ರೆಂಡ್ ಹಾಕು ಅಂತ ಹೇಳಿದ್ರು. ಸೊ ದಟ್ ಅದಕ್ಕೆ ನಾನು ತಂದು ಒಂದು ಇಂಪ್ಲಿಮೆಂಟ್ ಮಾಡಿದೆ. ಒಂದು 10 ಕುಂಟೆ ಅಷ್ಟು ಹಾಕಿದ್ದೀನಿ. ಸೊ ನಾನೇನು ಕೆಮಿಕಲ್ ಆಗ್ಲಿ ಏನೂ ಹಾಕಿಲ್ಲ, ಫರ್ಟಿಲೈಸರ್ಸ್ ಆಗ್ಲಿ ಯಾವುದೇ ತೋಟಕ್ಕಾದ್ರೂ ಏನು ಕೆಮಿಕಲ್ ಆಗ್ಲಿ ಯಾವುದೇ ತರ ಇದು ಹಾಕಿಲ್ಲ. ಸೊ ಇದಕ್ಕೆ ನಾನು ಗೊಬ್ಬರನೂ ಹಾಕಿಲ್ಲ, ಹಂಗೆ ಬೆಳೆಸಿದ್ದೀನಿ. ಸೊ ನೀವು ಈಗ ಟರ್ಮರಿಕ್ ಅಂದ್ರೆ ಸೊ ಈಗ ಅರ್ಶನ ಎಲ್ಲ ನಿಮ್ಗೆ ಅಷ್ಟು ಮೆಡಿಸನ್ ವ್ಯಾಲ್ಯೂಸ್ ಇರೋದ್ರಿಂದ ಸೊ ಅದಕ್ಕೆ ಕೆಮಿಕಲ್ ಹಾಕಿ ಬೆಳೆದ್ರೆ ಅಂತದ್ದೇನು ನಿಮ್ಗೆ ಮೆಡಿಸನಲ್ ವ್ಯಾಲ್ಯೂ ಸಿಗಲ್ಲ ಅನ್ನೋ ಕಾರಣಕ್ಕೆ ಸುಮ್ನೆ ರಫ್ ಆಗಿ ಹಾಕಿದ್ದೀನಿ. ಬಟ್ ಅದು ಚೆನ್ನಾಗಿ ಬಂದಿದೆ. ಸೊ ಆಸ್ ಎ ಎಕ್ಸಾಂಪಲ್, ಸೊ ವಿತೌಟ್ ನಾವೇನು ಕೆಮಿಕಲ್ ಹಾಕ್ದೇನೆ ನೀವು ಬೆಳಿಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ನೋಡಿ. ಅದು ಹೆಚ್ಚು ಕಡಿಮೆ ನಿಮ್ಗೆ 1.25 ಇಂದ 2 ಅಡಿ ಇದೆ. ಇದು ಹೆಚ್ಚು ಕಡಿಮೆ ಇಲ್ಲಿ ನನ್ನ ಇದ್ರಷ್ಟು ಗಂಟ ಬರುತ್ತೆ, 2 ಅಡಿ ಗಂಟನೂ ಬರುತ್ತೆ. ಸೊ ಅಷ್ಟು ಹೈಟ್ ಬಂದಿದೆ ವಿತೌಟ್ ಎನಿ ಕೆಮಿಕಲ್ ಇದು ಹಾಕಿಲ್ಲ, ಆರ್ಗ್ಯಾನಿಕ್ ಆಗ್ಲೂ ಏನು ಹಾಕಿಲ್ಲ. ಅದೊಂದಕ್ಕೆ ಮಾತ್ರ ಯಾವ್ದೋ ಫಿಶ್ ಅಮಿನೋ ಆಸಿಡ್ ಒಂದು ಸ್ಪ್ರೇ ಮಾಡಿದೀವಿ, ಅದು ಈಗ ರೀಸೆಂಟ್ ಆಗಿ ಒಂದು 2 days ಬ್ಯಾಕ್ ಇದಕ್ಕೆ. ಅದು ಬಿಟ್ರೆ ಇದು ಯಾವುದಕ್ಕೂ ಏನು ಹಾಕಿಲ್ಲ, ಹಂಗೆ ಬೆಳೆದಿದೆ, ಚೆನ್ನಾಗಿದೆ. ನೋಡ್ಬೇಕು ಅದು ಹಿಂಗೆ ಹೀಲ್ಡಿಂಗ್ ಬರುತ್ತೆ, ಆ ಗೆಡ್ಡೆ ಯಾವ ತರ ಕಟ್ಟಿದೆ ನೋಡ್ಬಿಟ್ಟು ಅದೊಂದು ಚೆಕ್ ಮಾಡ್ಬೇಕು ಅಷ್ಟು ಬಿಟ್ರೆ. ಬಟ್ ಗಿಡ ಆಸ್ ಅನ್ ಔಟ್ಕಮ್ ಚೆನ್ನಾಗಿ ಬಂದಿದೆ, ಬೆಳೆಯೋದೆಲ್ಲ ಆಗ್ಲಿ ಎಲ್ಲಾನು ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದ್ಸಲ ನೀರ್ ಸ್ಪ್ರೇ ಮಾಡ್ಬೇಕಿದೆಲ್ಲ ಕಳೆ ಕೀಳಕ್ಕೆ ಅಂತ ಇದ್ ಮಾಡಿದ್ದು. ಸೊ ಇನ್ನೊಂದು ಟ್ರಿಪ್ ಇದ್ ಕೊಟ್ರೆ ಎಲ್ಲ ನಿಮ್ಗೆ ಎಲ್ಲ ಈಗ ಹಿಂಗ್ ಮಾಡ್ಕೊಂಡಿರೋದೆಲ್ಲ ಅಗಳ ಆಗುತ್ತೆ. ಬರೀ ಸ್ಪ್ರೇ ಬಿದ್ರೆ ಸಾಕು, ನೀರ್ ಸ್ಪ್ರೇ ಬಿದ್ರೆ. ಸೊ ಇದಕ್ಕೆ ನಾವೇನು ಹಾಯಿಸೋ ಪದ್ಧತಿ ಏನು ಮಾಡಿಲ್ಲ. ಸೊ ನೀವು ನೋಡ್ಬೋದು ಅಲ್ಲಿ ಸ್ಪ್ರಿಂಕ್ಲರ್ ಇದೆ. ಹೌದು. ಸೊ ಸ್ಪ್ರಿಂಕ್ಲರ್ ಇರಿಗೇಷನ್ ಆಗುತ್ತೆ ಇದಕ್ಕೆಲ್ಲದಕ್ಕೂ. ಇದನ್ನ ಆನ್ ಮಾಡಿದ್ರೆ ಎಲ್ಲಾ ಗಿಡಕ್ಕೂ ಅದೇ ಸ್ಪ್ರಿಂಕ್ಲರ್ ಆಗುತ್ತೆ. ಸೊ ಅದನ್ನು ಅಷ್ಟೇ ನಾವು ಡೈಲಿ ಏನು ಇದ್ ಮಾಡಲ್ಲ, ವೀಕ್ಲಿ ಒನ್ಸ್ ಆ ತರ ಸ್ಪ್ರಿಂಕ್ಲರ್ನ ಆನ್ ಮಾಡ್ತೀವಿ ಅಷ್ಟೇ, ವೀಕ್ಲಿ ಒನ್ಸ್ ಅಷ್ಟೇ. ಸೊ ಇದು ನೀವೀಗ ನಾಟಿ ಮಾಡ್ಬೇಕಾದ್ರೆ ಸೊ ಏನೇನೆಲ್ಲ ಕ್ರಮ ಅನುಸರಿಸಿದ್ರಿ, ಮತ್ತಿದು ಎಷ್ಟು ಕುಂಟೆಯಲ್ಲಿ ನೀವು ಅರ್ಶನ ಹಾಕಿದ್ದೀರಾ? ಓಕೆ, ಸೊ ಅರ್ಶನ ಅಡಿಕೆ ಮತ್ತೆ ತೆಂಗು ನೆರಳು ಬರುತ್ತಲ್ಲ, ಸೊ ನೆರಳಲ್ಲಿ ನಿಮ್ಗೆ ಕಡಿಮೆ ಸನ್ಲೈಟ್ ಬೇಕಾಗಿರೋ ಕ್ರಾಪ್ ನ ಚೆಕ್ ಮಾಡ್ತಿದ್ದೆ. ಸೊ ಅರ್ಶನೂ ಒಂದು ಕಡಿಮೆ ಶೇಡ್ ಅಲ್ಲಿ ಬೆಳೆಯುವಂತ ಕ್ರಾಪ್ ಅಲ್ವಾ. ಸೊ ಅಡಿಕೆ ಇದ್ರ ಮಧ್ಯದಲ್ಲಿ ಏನಾರ ಬೇರೆ ಸಪ್ರೇಟ್ ಇನ್ಕಮ್ ಏನಾರ ಬರೋ ತರ ಜನರೇಟ್ ಮಾಡ್ಬೋದಾ ಅಂತ ಸೊ ಅರ್ಶನ ನಾವೀಗ ನಾಟಿ ಮಾಡಿದೀವಿ. ಸೊ ಹೇಗ್ ನಾಟಿ ಮಾಡಿದೆ ಅಂದ್ರೆ, ಬೇಸಿಕ್ ಆಗಿ ಸೊ ನಮ್ದೇ ಒಂದು ಟಿಲ್ಲರ್ ಇದೆ, VST ಪವರ್ ಟಿಲ್ಲರ್ ಬರುತ್ತಲ್ಲ, ಸೊ ಅದಿದೆ. ಸೊ ಅದರಲ್ಲಿ ಕ್ಲೀನ್ ಆಗಿ ಒಂದ್ಸಲ ರೋಟಾವೀಟರ್ ಮಾಡ್ಬಿಟ್ಟು ತಿರ್ಗಾ ಒಂದು 10 days ಬಿಟ್ಟು ಇನ್ನೊಂದ್ಸಲ ರೋಟಾವೀಟರ್ ಮಾಡಿದೆ. ಸೊ ವೀಡ್ಸ್ ಎಲ್ಲ ಏನಾದ್ರು ಬಂದಿರೋ ಚಿಕ್ಕದಾಗೆ ಎಲ್ಲ ಇದಾಯ್ತು. ಅದಾದ್ಮೇಲೆ ಹಸು ಇದ್ ಬರುತ್ತಲ್ಲ, ನೇಗ್ಲಲ್ಲಿ ಒಂದೊಂದ್ ಸಾಲ್ ಹಿಂಗೆ ಇದ್ ಮಾಡಿಸ್ದೆ. ಈ ಸಾಲ್ ಬರುತ್ತಲ್ಲ, ಒಂದೊಂದ್ ಸಾಲ್ಗೆ ಒಂದೊಂದು ನೇಗ್ಲಲ್ಲಿ ಒಂಟಿ ನೇಗ್ಲಲ್ಲ, ನಾರ್ಮಲ್ ನೇಗ್ಲೆ, ಒಂದೇ ನೇಗ್ಲು ಮಾಮೂಲಿ ಸುಮ್ನೆ ಬಿಡಿಸಿದ್ದೆ. ಸೊ ಅದ್ರಲ್ಲಿ ಏನ್ ಮಾಡಿದೆ ಅಂದ್ರೆ, ಸುಮ್ನೆ ಅದ್ರೊಳಗೆ ಅರ್ಶನ ಹಾಕೋದು ಮುಚ್ಚೋದು ಮಣ್ಣು, ಅರ್ಶನ ಹಾಕೋದು ಮುಚ್ಚೋದು ಮಣ್ಣು ಅಷ್ಟೇ ಮಾಡಿರೋದು. ಅಷ್ಟ್ ಬಿಟ್ರೆ ನಾನು ಬೆಡ್ ರೈಸಿಂಗ್ ಇದು ಬೆಡ್ ಏನು ಹಾಕಿಲ್ಲ, ರೇಸ್ ಮಾಡಿಲ್ಲ, ರೇಸ್ ಬೆಡ್ ಮೆಥಡ್ ಅಲ್ಲಿ ಏನು ಮಾಡಿಲ್ಲ.
ಸೊ ಅಷ್ಟೇ ಹಂಗೆ ಹಾಕ್ಬಿಟ್ಟು ಮಾಡಿದ್ದೆ ಅಷ್ಟೇ. ಇದುವರೆಗೂ ಒಂದು 3 times ಕಳೆ ಕೀಳ್ಸಿದೀವಿ. ಅಷ್ಟ್ ಬಿಟ್ರೆ ಇನ್ನೇನು ಮಾಡಿಲ್ಲ. ಓಕೆ. ಕಳೆ ಮ್ಯಾನ್ಯುಯಲಿ ಕೀಳಿಸ್ತೀರಾ ಈ ತರ? ಮ್ಯಾನ್ಯುಯಲಿ ಈ ತರ ಕೀಳಿಸ್ತೀವಿ. ಸೊ ಅದೇನಾಗುತ್ತೆ ಅಂದ್ರೆ ಚಿಕ್ಕದಾಗಿ ಮೊಳಕೆ ಬಂದ್ಮೇಲೆ ಇನ್ನೊಂದು ಸೈಕಲ್ ಕುಂಟೆ ಅಂತ ಬರುತ್ತೆ. ಸೊ ನಾವೇ ಅದು ಪುಷ್ ಮಾಡೋದು. ಸೊ ಅದನ್ನ ಹಾಕ್ಬಿಟ್ರೆ ಸುಮ್ಮನೆ ಪುಷ್ ಮಾಡಿದ್ರೆ ಸಾಕು, ಸಣ್ಣ ಕ್ರಾಪ್ ಮಧ್ಯದೆಲ್ಲ ಹೋಗ್ಬಿಡುತ್ತೆ, ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ಈಗ ಏನಾಗುತ್ತೆ ಅಂದ್ರೆ ಇದನ್ನ ನೀವು ಇನ್ನೊಂದು ವೀಕ್ ಬಿಟ್ರೆ ಸಣ್ಣದಾಗಿ ಮೊಳಕೆ ಬರುತ್ತೆ. ಸೊ ಅದಾದ್ಮೇಲೆ ಅದ್ರಲ್ಲಿ ಸುಮ್ ತಳ್ಬಿಟ್ರೆ ಆ ವೀಡ್ಸ್ ಎಲ್ಲ ಸತ್ತೋಗುತ್ತೆ. ಓಕೆ. ನಿಮ್ಗೆ ಇದು ಅರ್ಶನ ಬರೀ ಏನ್ ನೆರಳಲ್ಲಿ ಬೆಳಿಬೇಕು ಅಂತ ಹಾಕಿದ್ದ ಅಥವಾ ಏನ್ ರೀಸನ್? ಸರ್ ಅಂದ್ರೆ ನೆರಳಲ್ಲಿ ಒಂದು ಬೆಳೆಯುತ್ತೆ ಅನ್ನೋ ಇದ್ರಲ್ಲಿ ಮತ್ತೇನಂದ್ರೆ ನಾನು ಅಲ್ಲಿ ಹೋಗಿದ್ನಲ್ಲ, ಆಗ ಅವರು ಅಷ್ಟೇ ತೆಂಗಿನ ತೋಟದೊಳಗ್ ಮಾಡಿದ್ರು. ಅದು ತೆಂಗು ಫುಲ್ ದೊಡ್ಡ ತೆಂಗು, ಅದಿಷ್ಟು ನಮ್ಗೆ ಬಿಸಿಲು ಬೀಳ್ತಿರಲಿಲ್ಲ. ಸೊ ಆಗ ನಾನು ಚೆಕ್ ಮಾಡಿದಾಗ ನೋಡಿದೆ ಇದು ಸೆಮಿ ಶೇಡಲ್ಲೂ ಬೆಳೆಯುತ್ತೆ ಅಂತ ಇತ್ತಲ್ಲ. ಸೊ ಅದಕ್ಕೆ ಸುಮ್ಮನೆ ಟ್ರಯಲ್ ಅಂಡ್ ಎರರ್ ತರ ಮಾಡಿದೆ. ಬಟ್ ಸಕ್ಸಸ್ಫುಲಿ ಚೆನ್ನಾಗಿ ಬಂದಿದೆ ಅಂತ. ಏನು ನೋಡಿ, ಗಿಡದಲ್ಲಿ ಆದ್ರೂ ಯಾವ್ದೇ ತರ ಡಲ್ನೆಸ್ ಆಗಿರ್ಬೋದು ಯಾವ್ದು ಕಾಣಲ್ಲ. ಮತ್ತೆ ನಮ್ಮ ಪ್ರಣವ್ ಸಿಂಹ ಫಾರ್ಮ್ಸ್ ಅವರು ಹಾಕಿದ್ರಲ್ಲ, ಮಧ್ಯದಲ್ಲಿ ಹಾಕಿದ್ರಲ್ಲ, ಸೊ ಅವರು ಅಷ್ಟೇ ಕಳೆ ಎಲ್ಲ ಇತ್ತು, ಬಟ್ ಹಂಗಿದ್ರು ಚೆನ್ನಾಗಿ ಬೆಳೆದಿತ್ತಲ್ಲ, ಆ ಕಾನ್ಸೆಪ್ಟ್ ಮೇಲೆ ಇದ್ ಮಾಡಿದೆ. ಓಕೆ. ಸೊ ಇದೆಲ್ಲ ಮಾಡಕ್ ಮುಂಚೆ ಅದರ ಒಂದಷ್ಟು ತೋಟಗಳು ವಿಸಿಟ್ ಮಾಡಿದ್ರ? ಸರ್ ತೋಟಗಳು ವಿಸಿಟ್ ಮಾಡಷ್ಟು ಟೈಮ್ ಅಷ್ಟು ನನಗಾಗಿರಲಿಲ್ಲ. ಸೊ ಎಲ್ಲ ನಾನು ಯೂಟ್ಯೂಬ್ ಡೈಲಿ ಆಫೀಸಿಂದ ನಾನು 6:30, 7 ಬಂದ್ರೆ 1 hour ಅದೇ ಕೆಲಸ. ಯೂಟ್ಯೂಬ್ ಅಲ್ಲಿ ಬರೀ ವಿಡಿಯೋಸ್ ನೋಡೋದು. ನಿಮ್ದು ಸುಮಾರು ನಿಮ್ದೆಲ್ಲ ವಿಡಿಯೋನು ನೋಡಿದೀನಿ, ಮೆಜಾರಿಟಿ ಎಲ್ಲ. ಸೊ ಅದ್ರಲ್ಲೂ ನಿಮ್ದನ್ನೇ ಸುಮಾರು ಇಂಪ್ಲಿಮೆಂಟ್ ಮಾಡಿದೀನಿ. ಸೊ ಎಲ್ಲಾನು ನೋಡಿ ಓವರ್ ಆಲ್ ಅಲ್ಲಿ ನನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೆಲ್ಲ ತಗೊಂಡು ಇಂಪ್ಲಿಮೆಂಟ್ ಮಾಡಿ ಈ ತೋಟ ಇಷ್ಟಕ್ಕೆ ಮಾಡಿದೀವಿ. ಓಕೆ. ಇದನ್ನ ಆಮೇಲೆ ಫೈನಲಿ ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹರ್ಷನ ನೀವು? ಇದು ನಾನು ಕೆಮಿಕಲ್ ಫ್ರೀ ಬೆಳೆದಿರೋದ್ರಿಂದ ಸೊ ನೀವು ಡೈರೆಕ್ಟ್ ಮಾರ್ಕೆಟ್ ಹಾಕಿದ್ರೆ ನನ್ಗೇನ್ ಯೂಸ್ ಇಲ್ಲ. ಮತ್ತೆ ಅದು ನಿಮ್ಗೆ ಅವರು ಡೈರೆಕ್ಟ್ ಕೊಡೋದ್ರಿಂದ ಯಾರಿಗೂ ಆರ್ಗ್ಯಾನಿಕ್ ಅಂತ ಏನು ಗೊತ್ತಾಗಲ್ಲ. ಸೊ ನಾವು ಬೇಸಿಕಲಿ ಮೈಸೂರಲ್ಲೇ ಇರೋದ್ರಿಂದ ಸೊ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಆಫೀಸ್ ಕೊಲೀಗ್ಸ್ ಆಗಿರ್ಬೋದು, ಅವ್ರಿಗೆ ಪರ್ ಪರ್ಸನ್ ನಿಮ್ಗೆ ಒಂದು 100 to 200 grams ಸೆಲ್ ಮಾಡಿದ್ರೆ ಸೊ ಅವ್ರಿಗೂ ಅಷ್ಟೇ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗುತ್ತೆ. ಅವ್ರಿಗೂ ಒಂದ್ ಸ್ವಲ್ಪ ನಂಬಿಕೆ ಬರುತ್ತೆ, ಸೊ ಯಾವ ತರ ಆರ್ಗ್ಯಾನಿಕ್ ವರ್ಕ್ ಆಗುತ್ತೆ ಎಲ್ಲ. ಬಟ್ ಈಗ ನಾನು ನಮ್ಮ ಕೊಲೀಗ್ಸ್ಗೆಲ್ಲ ಒಂದ್ ಸ್ವಲ್ಪ ಅವೇರ್ನೆಸ್ ಮಾಡಿದೀನಿ, ಮಾತಾಡಿ ಅದು ಇದು ಮಾಡಿ. ಸೊ ಅದು ಒಂದ್ ಸ್ವಲ್ಪ ಎಕ್ಸಾಂಪಲ್ ಸೆಟ್ ಮಾಡ್ಬೋದಲ್ಲ ಅನ್ನೋ ಕಾನ್ಸೆಪ್ಟ್. ಮತ್ತೀಗ ಏನಂದ್ರೆ ಮೈಸೂರಲ್ಲಿ ಈಗ ನಮ್ಮ ಸಂತೆ ಮಾಡ್ತೀವಲ್ಲ, ಸೊ ವೀಕೆಂಡ್ ಸಂತೆ, ಸೊ ಅದ್ರಲ್ಲೇ ನೋಡಿ ಎಷ್ಟು ಜನ ಪಾರ್ಟಿಸಿಪೇಟ್ಸ್ ಇರ್ತಾರೆ ಅಂತ, ಎಷ್ಟು ಪ್ರಾಡಕ್ಟ್ಸ್ ಎಲ್ಲ ಆಗುತ್ತೆ, ಎಷ್ಟು ಕಸ್ಟಮರ್ಸ್ ಬರ್ತಾರೆ ಅಂತ. ಸೊ ಈಗಾಗಲೇ ನಿಮ್ಗೆ ಅರೌಂಡ್ ಕೋವಿಡ್ ಎಲ್ಲ ಆದ್ಮೇಲೆ 50% ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಆರ್ಗ್ಯಾನಿಕ್ ವ್ಯಾಲ್ಯೂ ಏನು ಅಂತ. ಸೊ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಹಾರ್ಮೋನ್ ಇಂಜೆಕ್ಟ್ ಮಾಡಿ ಬೆಳೆಯೋದಕ್ಕಿಂತ ನೀವು ಆ ನೇಚರ್ ಏನ್ ಕೊಡುತ್ತೆ ನೇಚರ್ನೇ ಫಾಲೋ ಮಾಡ್ಬೇಕು. ಸೊ ಈಗ ನೇಚರ್ ಎಷ್ಟು ಕೆಪಾಸಿಟಿ ಕೊಡುತ್ತೆ ಅದಕ್ಕೆ ಬಿಡೋದಕ್ಕೆ ಅಷ್ಟನ್ನ ಮಾತ್ರ ನಾವು ಬಿಡಿಸ್ಬೇಕು. ನಾವು ಆರ್ಟಿಫಿಷಿಯಲ್ ಈಗ ಯೂರಿಯಾ, DAP ಅದೆಲ್ಲ ಹಾಕಿ ನಿಮ್ಗೆ ಜಾಸ್ತಿ ಬರೆಸ್ಬೋದು, ಬಟ್ ಅದೇನು ಇದೇ ಆಗಲ್ಲ. ನ್ಯಾಚುರಲ್ ಆಗಿ ಎಷ್ಟು ಬರುತ್ತೆ ಆಗ ನಿಮ್ಗೆ ಅದರಲ್ಲಿ ಮೆಡಿಸಿನ್ ವ್ಯಾಲ್ಯೂಸ್ ಇರುತ್ತೆ. ಸೊ ಅವೆಲ್ಲ ಆಗಿ ಬೆಳೆಸಿದ್ರೆ ಹಂಗೆ ನಮ್ಗೆ ನ್ಯಾಚುರಲ್ ಆಗಿ ಒಂದಷ್ಟು ಕಾಯಿಲೆಗಳು ಕೂಡ ಬಂದ್ಬಿಡುತ್ತೆ ಮನುಷ್ಯನಿಗೆ ತಿಂದವ್ರಿಗೆ. ಕೆಮಿಕಲ್ ಆಗಿ ತಿಂದವ್ರಿಗೆ 100% ಅದು ಇದಾಗುತ್ತೆ. ಮತ್ತೆ ನಿಮ್ಗೆ ಈಗೆಲ್ಲ ನೋಡಿ ನಿಮ್ಗೆ ಗಟ್ ಹೆಲ್ತ್ ಎಲ್ಲ ಸುಮಾರು ಜನಕ್ಕೆ ಪ್ರಾಬ್ಲಮ್ ಇದೆ. ಅದೆಲ್ಲ ಬರ್ತಾ ಇರೋದೇ ನಿಮ್ಗೆ ಕೆಮಿಕಲ್. ಮತ್ ನೀವು ಸ್ಪ್ರೇಸ್ ಈಗ ನಾವು ಬರ್ತಾ ಕಾರಲ್ಲಿ ನೋಡಿದ್ವಲ್ಲ, ಸೊ ಅಲ್ಲಿ ಶುಂಠಿಗೆ ಸ್ಪ್ರೇ ಹೊಡಿತಾ ಇದ್ರು. ಆ ಸ್ಪ್ರೇನೆ ನಮ್ಗೆ ಎಷ್ಟು ಸ್ಮೆಲ್ ಬರ್ತಿತ್ತು. ಹೌದು. ಸೊ ಅದು ನಾವು ಮಾಸ್ಕ್ ಹಾಕೊಂಡು ಸ್ಪ್ರೇ ಮಾಡಿ ಅಂತ ಅಲ್ಲೇ ಬರ್ದಿರ್ತಾರೆ. ಸೊ ಯಾಕಂದ್ರೆ ನೀವು ಅದ್ ಹಿನ್ನೆಲೆ ಮಾಡಿದ್ರೆ ನಿಮ್ಗೆ ಕ್ಯಾನ್ಸರ್ ಅಥವಾ ಏನೇನೋ ಬೇರೆ ಬರುತ್ತೆ ಅಂತ. ಅದರಿಂದ ಆರ್ಗ್ಯಾನಿಕ್ ಮತ್ತೆ ನೀವೇನು ಕೆಲಸನೇ ಇಲ್ಲ ನೋಡಿ, ಏನು ಇದಕ್ಕೇನೋ ಹಾಕಿಲ್ಲ, ಏನಿಲ್ಲ, ಬಂದಿದೆ ಬರ್ಲಿ ಬಿಡಿ. ಹೌದು. ಸೊ ಸುಮಾರು ಇದೊಂದು 3 ಪಾತಿ ಇದೆಯಾ? ಅಲ್ಲಿ ಒಂದು, ಇಲ್ಲಿ 2 ಅಲ್ಲಿ, ಇಷ್ಟೇನಾ? 3 ಪಾತಿ ಮತ್ತೆ ಆ ಕಡೆ. ಓಕೆ. ಸುಮಾರು ಇದ್ರಲ್ಲಿ ಎಷ್ಟು ಕೆಜಿ ನೀವು ಬಿತ್ತನೆ ಮಾಡಿದೀರಾ? ಸರ್ ನಾನು ಇದರಲ್ಲಿ ಒಂದು 60 to 70 kgs ಅಷ್ಟೇ ಮಾಡಿರೋದು ಅಂತ ನಾನೊಂದು 1 ಕ್ವಿಂಟಲ್ ತರಿಸಿದ್ದೆ. ಸೊ ಅದ್ರಲ್ಲಿ ಒಂದ್ ಸ್ವಲ್ಪ ವೇಸ್ಟ್ ಆಗೋಯ್ತು, ನಾನು ಸ್ವಲ್ಪ ಡಿಲೇ ಆಗೋಯ್ತು ಮಾಡೋದ್ರಲ್ಲಿ, ನನ್ಗೆ ಆಫೀಸ್ ಬಿಸಿಲಿ. ಸೊ ಅದಾದ್ಮೇಲೆ ನಾನು ಒಂದ್ ಕಡೆ ತಂದು ಇಟ್ಬಿಟ್ಟಿದ್ದೆ. ಒಂದ್ ಸ್ವಲ್ಪ ಹೀಟ್ ಫಾರ್ಮೇಶನ್ ಆಗಿ ಒಂದ್ ಸ್ವಲ್ಪ ಹೊಟ್ಟೋಗಿತ್ತು. ಅದು ಬಿಟ್ರೆ ಒಂದು 60 kg ಅಷ್ಟು ಹಾಕಿದೀನಿ ಸರ್. ಹಾಕಿದಿರಾ? ಓಕೆ. ಸೊ ಇದು ಈ ಸಾಲಿಂದ ಸಾಲಿಗೆ ಎಷ್ಟು ಅಡಿ ಇದೆ ಇದು? ಸರ್ ಇದು ನಿಮ್ಗೆ 1 ಅಡಿ ಬರ್ಬೋದು ಅಷ್ಟೇ. 1 ಅಡಿ. ಅದು ನಾವೇನಾಯ್ತಂದ್ರೆ ನಾನು ಇವ್ರಿಗೆ ಹೇಳಿದ್ದೆ, ನಮ್ಮ ರಿಲೇಷನ್ಗೆ ಹೇಳಿದ್ದೆ ಇದ್ ಮಾಡೋದಿಕ್ಕೆ. ಸೊ ಅವ್ರ ಏನಾಗೋಯ್ತು ಅಂದ್ರೆ ಹತ್ರ ಆಗೋಯ್ತು. ಇಲ್ಲಿ ಅಡಿಕೆ ಗಿಡ ಇರೋದ್ರಿಂದ ನಾವ್ ಇನ್ನೊಂದ್ ಸಾಲ್ ಬಿಡ್ಬೇಕಾಗಿತ್ತು ಅನ್ಸುತ್ತೆ ನನಗೆ. ಮಧ್ಯೆ ಇನ್ನೊಂದ್ ಸಾಲ್ ಗ್ಯಾಪ್ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಸಮ ಹಾಕಿದೀವಿ. ನೆಕ್ಸ್ಟ್ ಅದು ಇದನ್ನೇ ಈಗ ಏನೇ ಇದ್ರು ಇದನ್ನೇ ತಿರ್ಗಾ ಬಿತ್ತನೆಗೆ ಇಟ್ಕೊಂಡು ನಾನು ತಿರ್ಗಾ ಆ ಕಡೆಗೆ ಹಾಕ್ದಾಗ ಈಗ ಗೊತ್ತಾಗಿದೆ ಒಂದ್ ಸ್ವಲ್ಪ ಗ್ಯಾಪ್ ಜಾಸ್ತಿ ಕೊಡ್ಬೇಕು. 1.5 ಅಡಿ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ಅರ್ಶನ ಎಲ್ಲ ಆದ್ಮೇಲೆ ನಾವು ಪ್ಲಕ್ ಮಾಡಾದ್ಮೇಲೆ ಸೊ ಇದೆಲ್ಲ ವೇಸ್ಟ್ ಎಲ್ಲ ನಾವ್ ಇಲ್ಲೇ ಡಂಪ್ ಮಾಡೋದ್ರಿಂದ ಸೊ ನಾವು ಬರೀ ಆ ಗೆಡ್ಡೆ ಮಾತ್ರ ತಗೋತೀವಿ. ಅದ್ ಬಿಟ್ರೆ ಏನ್ ವೇಸ್ಟ್ ಬರುತ್ತೆ ಎಲ್ಲಾನು ಇಲ್ಲೇ ಡಂಪ್ ಮಾಡ್ತೀವಿ. ಸೊ ಅದೇ ನಿಮ್ಗೆ ನಮ್ಮ ಅಡಿಕೆಗಾಗಿರ್ಬೋದು, ತೆಂಗಿಗಾಗಿರ್ಬೋದು,
ಅದೇ ನಿಮ್ಗೆ ಗೊಬ್ಬರ ಕನ್ವರ್ಟ್ ಆಗುತ್ತೆ. ಸೊ ನೀವು ನೋಡ್ಬೋದು ನಾವೆಲ್ಲ ಅಲ್ಲಿ ಗರಿ ಇದೆಲ್ಲಾನು ಸೇರಿಸಿ ಅಲ್ಲಲ್ಲೇ ಡಂಪ್ ಮಾಡ್ತಾ ಇರ್ತೀವಿ. ಏನು ತೆಗ್ದಿ ಬೇರೆ ಕಡೆ ತೆಗ್ದಾಕದೇನಿಲ್ಲ, ಅದ್ರ ಬುಡಕ್ಕೆ ಅಲ್ಲೇ ಹಾಕ್ತಿವಿ. ಸೊ ದಟ್ ಆ ಗಿಡನೇ ಇನ್ಫಾರ್ಮ್ ಮಾಡ್ತಿದೆ. ಸೊ ಅದ್ ಬಿಡಿಸ್ಕೊಂಡು ಅದ್ರ ಪಕ್ಕಕ್ಕೆ ಬೆಳೆಸ್ಕೊಳ್ಳೋದ್ರಿಂದ ಅದೇನೋ ರೀಸನ್ ಇರುತ್ತೆ. ಸೊ ಅದಕ್ಕೆ ನಾವು ಅದ್ರ ಪಕ್ಕದಲ್ಲೇ ಇದ್ ಮಾಡ್ತೀವಿ, ಅದ್ರ ಕ್ಲೀನ್ ಆಗಿ ಬಿಡಿಸಿ. ಓಕೆ, ಸೂಪರ್ ಸರ್, ತುಂಬಾ ಖುಷಿ ಆಯ್ತು. ಸೊ ನಿಮ್ಮಂತ ಯಂಗ್ ಅಂಡ್ ಎನರ್ಜೆಟಿಕ್ ಪೀಪಲ್ಸ್ ಈ ತರ ಅಗ್ರಿಕಲ್ಚರ್ ಕಡೆ ಬರ್ತಾ ಇರೋದು. ಯಾಕಂದ್ರೆ ಈಗ ಎಲ್ಲಾ ಹಳ್ಳಿಯಲ್ಲಿ ಹೌದು, ಜಮೀನ್ ಮಾರ್ಕೊಂಡು ಸಿಟಿಗೆ ಹೋಗ್ಬಿಡ್ತಾ ಇದಾರೆ. ಕರೆಕ್ಟ್. ಸೊ ನೀವು ಸಿಟಿ ಅವರು ಮತ್ತೆ ಹಳ್ಳಿಗೆ ಬಂದು ವಾಪಸ್ ಕೃಷಿ ಮಾಡ್ತಾ ಇರೋದು ನೋಡಿ ತುಂಬಾನೇ ಖುಷಿ ಆಯ್ತು. ವೀಕ್ಷಕರೇ, ಇದೇ ತರ ಇನ್ನೂ ಒಂದಷ್ಟು ಹೆಚ್ಚಿನ ಕಂಟೆಂಟ್ಗಳು ಇವರ ತೋಟದಲ್ಲಿದೆ. ಅದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.